ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡಬೇಡಿ, ನಮ್ಮದು ನಿಂತಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್, ನಾನು ಭಾಳ ಟ್ರ್ಯಾಕಲ್ಲಿದ್ದೀನಿ. ಒಳ್ಳೇದಾಗಲಿ. ನಮಸ್ಕಾರ ಗುರು, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ನೀವು ಕೆಂಗೇರಿಯಿಂದ ತಾವರೆಕೆರೆ ರೂಟಲ್ಲಿ ಬರುವಂಥ ದಾರಿಲಿ ನನ್ನ ಫ್ರೆಂಡ್ ಒಂದು ಅಂಗಡಿ ಓಪನ್ ಮಾಡೋನೆ, CM ಬಿರಿಯಾನಿ ಸ್ಪೆಷಲ್ ಅಂತ. ಆದರೆ ಇದ್ರ ಹೆಸರು ಬಂದ್ಬಿಟ್ಟು ಇಸ್ಮಾಯಿಲ್ ಬಿರಿಯಾನಿ ಅಂತ. ಮೊದಲು ಇಲ್ಲಿ CM ಬಿರಿಯಾನಿ ಅಂತ ಇತ್ತು. ಇಸ್ಮಾಯಿಲ್ ಬಿರಿಯಾನಿ ಇವತ್ತು ಯಾವ ರೀತಿ ಐತೆ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನು ಟೇಸ್ಟ್ ಮಾಡೋಣ ಅಂತ. ನೋಡ್ರಿ, ಇನ್ನೂ ಹೋಟ್ಲು ಸ್ಟಾರ್ಟೇ ಮಾಡಿಲ್ಲ, ಆಗಲೇ ಎಲ್ಲರೂ ಬಂದ್ಬಿಟ್ಟು ಅವ್ರಿಗೆ ಗಿರಾಕಿ. ಇವನೇ ಇಸ್ಮಾಯಿಲ್ ಗೈಸ್, ಇವತ್ತು ಬಿರಿಯಾನಿ ರೆಡಿ ಮಾಡೋನೆ. ಎಲ್ಲ ಬ್ರೋ, ಇವತ್ತು ಈ ಸ್ಪೆಷಲ್ ಬಿರಿಯಾನಿನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಮುಸ್ಲಿಮ್ಸ್ ಬಿರಿಯಾನಿ ಟ್ರೈ ಮಾಡಿ ನೋಡೋಣ ಯಾವ ಥರ ಐತೆ ಅನ್ನೋದು ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಜಾಗ ನೋಡ್ಬೋದು, ಸಿಟ್ಟಿಂಗ್ ಏರಿಯಾ ಎಲ್ಲ ಈ ಥರ ಇದೆ. ನೀವು ಆರಾಮ್ಸೆ ಬಂದು ಯಾರೇ ಬಂದು ಕುತ್ಕೊಂಡು ಟ್ರೈ ಮಾಡ್ಬೋದು. ಇದು ಪರ್ಟಿಕ್ಯುಲರ್ ಆಗಿ ಬಿರಿಯಾನಿಗೆ ಮಾತ್ರ ಫೇಮಸ್ಸು. ಇಲ್ಲಿ ಬಂದರೆ ನಿಮಗೆ ಬಿರಿಯಾನಿ, ಕಬಾಬು ಮತ್ತು ಇನ್ನೇನು ಸಿಗುತ್ತೆ, ಲಿವರು. ಬರೋವಂಥ ದಿನಗಳಲ್ಲಿ ಫಿಶ್ ಎಲ್ಲ ಹಾಕ್ತಾನೆ. ನೀವು ಬಂದು ಆರಾಮ್ಸೆ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು ಗೈಸ್. ಬನ್ನಿ ಇವಾಗ ಈ ಬಿರಿಯಾನಿನ ಟ್ರೈ ಮಾಡಿ ನೋಡೋಣ ಗೈಸ್. ನಮ್ಮ ಜೊತೆ ಇವತ್ತು ನಮ್ಮ ಬ್ರೋ ಒಬ್ರು ಬಂದವ್ರು. ಅವ್ರು ಎಲ್ಲಿಂದ ಬಂದವ್ರು ಕೇಳೋಣ. ಎಲ್ಲಿಂದ ಬಂದಿದ್ರು ಬ್ರೋ? ನಾವು ತಾವರೆಕೆರೆಯನ್ನೇ, ತಾವರೆಕೆರೆಯಿಂದ ಬಂದಿರೋದು. ಅವಾಗ್ಲಿಂದ ಕಾಯ್ತಾ ಇದೀವಿ ಬಿರಿಯಾನಿಗೆ, ಇನ್ನ ಓಪನ್ ಆಗಿಲ್ಲ. ಸೊ ಬಿರಿಯಾನಿ ಮಾತ್ರ ಸೂಪರ್ ಆಗಿರ್ತದೆ, ಒಳ್ಳೆ ಟೇಸ್ಟ್ ಐತೆ. ಬನ್ನಿ ಒಂದ್ಸತಿ ಟ್ರೈ ಮಾಡಿ ಗೈಸ್. ಇವರು ತಿಂತಾರೋ ಬಿಡ್ತಾರೋ, ಒಟ್ನಲ್ಲಿ ಬೇರೆದನ್ನ ಮಾತ್ರ ಚೆನ್ನಾಗಿ ತಿಂತಾರೆ. ಜನ್ಮಕ್ಕೆ ಹೋಗೋ ಚೆನ್ನಾಗಿದೆ ಬಿರಿಯಾನಿ ಮಾತ್ರ. ನೆನ್ನೆ ತಿಂದೆ, ಚೆನ್ನಾಗಿದೆ. ಈಗೂ ತಿನ್ನಕ್ ಬಂದಿದ್ದೀನಿ. ಬಿರಿಯಾನಿ ಹೋಟ್ಲು ಹೊಸದಾಗಿ ಓಪನ್ ಆಗೈತೆ. ಟೇಸ್ಟ್ ಸವಿಯನ ಅಂತ ನಮ್ಮ ಫ್ರೆಂಡ್ ಕರ್ಕೊಂಬಂದವನೆ, ನೋಡೋಣ ಹೆಂಗಿರ್ತದೆ ಟೇಸ್ಟ್. ಲ್ಯಾಟ್ರಿ ಗೈಸ್, ಇವಾಗ ನಮ್ಮ ಜೊತೆ ನಮ್ಮ ವೆಂಕಟೇಶ್ ಅವ್ನು ಬಂದಿದ್ದಾನೆ. ವೆಂಕಟೇಶ್ ಲಾಸ್ಟ್ ವ್ಲಾಗಲ್ಲಿ ಕಳ್ದೋಗಿದ್ದಾನೆ, ಇವಾಗ ಸಿಗ್ತಾನೆ. ವೆಂಕಟೇಶ್ ಏನ್ ಸರ್, ಏನಾದ್ರು ಹೇಳಿ ಸರ್. ನಾವ್ ಏನ್ ಹೇಳೋಣ ಸರ್, ಇನ್ನ ಟೇಸ್ಟ್ ನೋಡಿಲ್ಲ, ಆತೈತೆ ಅಂತ ಒಂದ್ 10 ನಿಮಿಷ ವೆಯ್ಟ್ ಮಾಡ್ತಾ ಇದೀನಿ. ತಿಂದ್ಬಿಟ್ಟು ಹೇಳ್ತೀನಿ ಗೈಸ್. ಹಂಗೆ ನಮ್ಮ ಏಜಸ್ ಬಂದಿದ್ದಾನೆ. ಏನ್ ಬ್ರೋ, ಏನ್ ಹೇಳಿ ಬ್ರೋ, ಏನ್ ಹೇಳ್ಬೇಕು? ಬಿರಿಯಾನಿ ಟೇಸ್ಟ್ ಮಾಡಕ್ ಬಂದಿರೋದಲ್ವಾ? ನೋಡೋಣ, ಇನ್ನ ಬಂದಿಲ್ವಲ್ಲ, ಬೇಯ್ದೆ ಇದೆಲ್ಲ, ನೋಡೋಣ. ಗೈಸ್, ಇವಾಗ ಫೈನಲ್ ಆಗಿ ನಮ್ಮ ಜೊತೆ ನೋಡ್ಬೋದು ನಮ್ಮ ಇಸ್ಮಾಯಿಲ್ ಭಯ್ ಅವರೇ. ಇವಾಗ ಇಸ್ಮಾಯಿಲೇ ಆಲ್ಮೋಸ್ಟ್ ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡೋದು. ನಿಮಗೆ ಈ ಲೋಕಲಲ್ಲಿ ಎಲ್ಲೇ ಮದುವೆಗಳಾದ್ರು, ಮತ್ತೆ ಈ ಮುಸ್ಲಿಮ್ಸ್ ಅವ್ರದ್ದು ಯಾವುದೇ ಫಂಕ್ಷನ್ಗಳಿದ್ರು, ಇವನೇ ಎಕ್ಸ್ಪೆಷಲಿ ಬಿರಿಯಾನಿ ನಾವು ಮಾಡೋದು. ಆ ಟೇಸ್ಟ್ನ ಇವಾಗ ಇವ್ರು ಅಂಗಡಿ ಮಾಡಿ ಇಲ್ಲಿಗೆ ಅಂಗಡಿಗೆ ಬಿರಿಯಾನಿ ತಂದವನೇ. ಆರ್ಡರ್ಸ್ ಇದ್ದಾಗ ಇವನೇ ಆರ್ಡರ್ ಎಲ್ಲ ಮಾಡ್ಕೊಂಡು ಕೊಡ್ತಾನೆ. ಇವಾಗ ಬನ್ನಿ ನಮ್ಮ ಇಸ್ಮಾಯಿಲ್ ಮಾತಾಡ್ಸೋಣ. ಹಾಯ್ ಬ್ರೋ. ಹೇಳಿ ಬ್ರೋ, ಏನ್ ಸಮಾಚಾರ? ಹೇಳ್ಬೇಕು. ಇವಾಗ ಹೋಟ್ಲು ನಡೆಸ್ತಿದ್ದೀರಾ, ಏನ್ ಅನಿಸ್ತಾ ಇದೆ? ಏನ್ ಅನ್ಸ್ತಾ ಇಲ್ಲ. ಕ್ಯಾಂಟೀನ್ ಮಾಡ್ತಿದ್ವು, ಹೋಟ್ಲು ಮಾಡೋಣ ಅಂತ ಮಾಡ್ತಾ ಇದೀವಿ. ನೋಡೋಣ, ತಿನ್ ನೋಡಿ ನೀವು ಹೆಂಗಿರ್ತದೆ ಅಂತ. ಯಾವತ್ತು ಎಷ್ಟೊತ್ತಿಗೆ ಡೈಲಿ ಯಾವತ್ತು ಇರೋಗೆ? ವಾರದಲ್ಲಿ ಸೋಮವಾರ ರಜೆ ಇರ್ತದೆ. 6 ದಿವಸ ಹೋಟ್ಲು ಮಾಡ್ತೀವಿ. ಬೆಳಗ್ಗೆ 11ರಿಂದ ಸಂಜೆ 5ವರೆಗೂ ಇರ್ತದೆ. ಅಂದ್ರೆ ನಿಮ್ಮಲ್ಲಿ ಮೈನ್ ಸ್ಪೆಷಲ್ ಏನೇನು ಸಿಗ್ತದೆ? ಬಿರಿಯಾನಿ, ಕುಷ್ಕ, ಕಬಾಬು, ಫಿಶ್ ಎಲ್ಲ ಮಾಡ್ತೀವಿ. ಇವಾಗ ಒಂದು 15 ಡೇಸ್ ಮೇಲೆ ಲಿವರು ಸಿಗ್ತವೆ, ಚಿಕನ್ ಲಿವರ್ ಇರ್ತದೆ. ಓಕೆ ಗೈಸ್, ಇವಾಗ ಸ್ಪೆಷಲ್ ಬಿರಿಯಾನಿ, ಇಸ್ಮಾಯಿಲ್ಸ್ದು ಸ್ಪೆಷಲ್ ಬಿರಿಯಾನಿನ ಟ್ರೈ ಮಾಡೋಣ. ಗೈಸ್, ಇವಾಗ ಫೈನಲಿ ನೋಡ್ಬೋದು ನಮ್ಮ ಕೈಯಲ್ಲಿ ಐತೆ ಇಸ್ಮಾಯಿಲ್ದು ಸ್ಪೆಷಲ್ ಬಿರಿಯಾನಿ. ಒಳ್ಳೊಳ್ಳೆ ಪೀಸ್ ಹಾಕೋನ್ ಗೈಸ್. ಮತ್ತೆ ಪ್ಲಸ್ಸು ಮಸಾಲೆ ಮೇಯ್ನಾಗೆ ನಿಮಗೆ ಮಸಾಲೆನೇ ಸಿಕ್ಕಾಬಿಟ್ಟೆ ಫ್ಲೇವರ್ಫುಲ್ ಆಗಿ ಸಿಗೋದು. ಮತ್ತೆ ಈರುಳ್ಳಿ ತೊಗೊಂಡಿದ್ದೆ ಮೇಯ್ನ್. ನಾನು ಈರುಳ್ಳಿ ಎಲ್ಲೇ ಹೋದ್ರೂ ಮಸ್ಟ್ ಆ್ಯಂಡ್ ಶುಡ್ ಈರುಳ್ಳಿ ಇರಲೇಬೇಕು ತಿನ್ನೋಕ್ಕೆ. ಇವಾಗ ಫಸ್ಟು ಬಿರಿಯಾನಿನ ಸ್ಮೆಲ್ ಮಾಡೋಣ. ಘಮ ಘಮ ಅಂತ ಇದೆ ಗೈಸ್ ಬಿರಿಯಾನಿ. ನಿಮಗೆ ಒಂದು ಏನು ಗೊತ್ತಾಗೋದು ಅಂದರೆ ಮುಸ್ಲಿಮ್ಸ್ ಬಿರಿಯಾನಿ ಅಂತ ಹೆಂಗೆ ಗೊತ್ತಾಗೋದು ಅಂದರೆ ಆ ಫ್ಲೇವರಲ್ಲಿ. ಇವ್ರು ಎಲ್ಲದರಲ್ಲೂ ಜಾಸ್ತಿ ಫ್ಲೇವರ್ ಹಾಕಿರ್ತಾರಲ್ವಾ, ಆ ಫ್ಲೇವರ್ ಹಂಗೆ ಮೂಗು ಹೊಡಿಯುತ್ತೆ, ಅವಾಗ ಎಳೆಯುತ್ತೆ ಬಿರಿಯಾನಿ ಅಂತ. ಇವಾಗ ಗೈಸ್ ಫಸ್ಟು ರೈಸು ಟ್ರೈ ಮಾಡೋಣ. ಇವ್ರು ಏನು ಅಂದರೆ ಆ ರೈಸು ಸಪ್ರೇಟ್ ಮಾಡಿ ಅನ್ನದ ಮೇಲೆ ಹಾಕೋದಲ್ವಾ, ಅದಕ್ಕೇ ನೀವು ಮಸಾಲೆ ಹಾಕೊಂಡಾಗ ಅದು ಟೇಸ್ಟೇ ಬೇರೆ ಇರುತ್ತೆ. ಫಸ್ಟು ಸಪ್ರೇಟಾಗಿ ರೈಸ್ನ ಟ್ರೈ ಮಾಡೋಣ. ಮಸಾಲೆ ಎತ್ಕೊಳ್ಳೋಣ. ಮಸಾಲೆ ಘಮ ಘಮ ಅಂತ ಇದೆ ಗೈಸ್. ಮಸಾಲೆ ಜೊತೆ ಹಿಂಗೆ ಕಳಿಸ್ಕೊಂಡು ಆಹಾ ನೋಡ್ರಿ, ರೈಸ್ ಮಾತ್ರ ಸಕ್ಕದಾಗೈತೆ. ಹಿಂಗೆ ತಗೊಂಡು
ಅಯ್ಯಾ ಗೈಸ್ ಇಂಪ್ರೆಸಿವ್ ಮಸ್ತಾಗೈತೆ ಬಿರಿಯಾನಿ. ಅಯ್ಯೋ ಅಪ್ಪ ಈ ತರ ಟೇಸ್ಟ್ ನಾನು ತಿಂದೇ ಇಲ್ಲ ಗೈಸ್. ಬಿರಿಯಾನಿ ಎಷ್ಟೊಂದು ಮದುವೆಗಳಿಗೆಲ್ಲ ಹೋಗಿದ್ದೀನಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತಿ. ಇನ್ನೊಂದು ಬೈಟ್ ತಗೊಂಡ್ಬಿಡ್ತೀನಿ ತಡೀರಿ, ಅಷ್ಟು ಸಗದಾಗೈತೆ, ಮಾತಾಡೋಕೆ ಐತಿಲ್ಲ. ಆಹಾ ಗೈಸ್ ಸಕ್ಕದಾಗೈತೆ. A to Z ರೈಸ್ ಹೆಂಗ್ ಬೆಂದೈತೆ ಅಂದ್ರೆ ನಿಮ್ಗೆ ಅನ್ನ ದೂಸರ ಮಾತೇ ಇಲ್ಲ, ಅಷ್ಟು ಸಕ್ಕದಾಗಿ ಬೆಂದೈತೆ ಗೈಸ್. ಅನ್ನ ಬಂಗಾರ ಬಂಗಾರ ಅಂತಾರಲ್ಲ, ಬಂಗಾರ ತರ ಆಗೈತೆ ಅನ್ನ. ಇವಾಗ ನೋಡ್ರಿ ಪೀಸ್ ತಗೊಂಡಿದ್ದೀನಿ, ಪೀಸ್ ಹೆಂಗ್ ಬಂದೈತೆ ನೋಡೋಣ. ಹಂಗೆ ಅರಿತಾ ಇದ್ರೆ ಚಿಕನ್ ಫ್ರೆಶ್ನೆಸ್ಸು ಮತ್ತೆ ಹಂಗೆ ಗಂಟೊಳಗೆ ಇಳಿದ್ಬಿಡುತ್ತೆ ಅದ್ರ ಫ್ಲೇವರು. ಬಿರಿಯಾನಿಲಿ ಮೇಯ್ನ್ ಆಗಿ ಏನಪ್ಪಾ ಅಂದ್ರೆ ಫ್ಲೇವರು ಗಂಟ್ಲಿಗೆ ಇಳಿಯುತ್ತೆ, ಅವಾಗ ಅದ್ರ ಫ್ಲೇವರ್ ಹೆಚ್ಚಾಗುತ್ತೆ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ದಪ್ಪವು 4 ಪೀಸ್ ಹಾಕೋನ್ ಗೈಸ್. ಹೇಳ್ರಿ ಈ ಥರ ಅನ್ನಕ್ಕೆ ನಿಮಗೆ ಮಿಕ್ಸ್ ಆಗಿರುತ್ತಲ್ವಾ, ಅದನ್ನ ತಿಂತಾ ಇರೋ ಟೇಸ್ಟೇ ಬೇರೆ ಇರುತ್ತೆ ತಿಂತಾ ಇದ್ರೆ. ಆಹಾ ಅದು ಸಣ್ಣ ಪುಟ್ಟ ಪೀಸ್ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಪೀಸ್ಗಳೇ. ಚಿಕನ್ ಸಕ್ಕತ್ತಾಗಿ ಬಂದೈತೆ ಗೈಸ್. ದೂಸರ ಮಾತ್ರ ಇಲ್ಲ, ಮಸಾಲೆ ನೋಡಿ ಗೈಸ್. ಇದದು ಎಷ್ಟೇ ತಿಂದ್ರು ನನಗಂತೂ ಸಾಕಾಯ್ತಿಲ್ಲ, ಅಷ್ಟು ಸಕ್ಕತ್ತಾಗೈತೆ. ಆರಾಮ ಫೀಲೇ ಬೇರೆ. ಇವಾಗ ಮೊಸರು ಬಜ್ಜಿ ಐತೆ, ಇಲ್ಲೇ ಮಾಡಿರೋ ಸ್ಪೆಷಲ್ಲು ಮೊಸರು ಬಜ್ಜಿ ಹಾಕೊಂಡು ಟ್ರೈ ಮಾಡೋಣ. ಸ್ವಲ್ಪ ಒಂದು ಸೈಡ್ಗೆ ಹಾಕೊಂಡು ಒಂದು ಚೂರು ಎತ್ಕೊಂಡು ಹಿಂಗೆ ಹಾಕೊಂಡು ಒಂದು ತುತ್ತು ಹಿಂಗೆ ಇಷ್ಟ ಆಗಲ್ಲ. ನೀವು ಯಾವತ್ತೇ ಆಗಲಿ ಅನ್ನ ತಿನ್ಬೇಕಾದ್ರೆ ಕೈ ತುಂಬ ತಗೊಬೇಕು, ಅವಾಗ ತಿಂತಾ ಇದ್ರೆ ಅನ್ನೋ ಫೀಲ್ ಆಯ್ತದೆ. ಅಬ್ಬಾ 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 ಗೈಸ್ ಏನ್ ಮಾಡೋಣ ಗೈಸ್ ಬಿರಿಯಾನಿ ಅವನು. ಅಪ್ಪ ಸಕ್ಕತ್ತಾಗೈತೆ ಗೈಸ್ ಫ್ಲೇವರು. ಅಬ್ಬಾ 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 ಅಬ್ಬಾ. ನೀವು ನಿಜವಾದ ಮುಸ್ಲಿಮ್ಸ್ ಬಿರಿಯಾನಿ ಟ್ರೈ ಮಾಡಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಅಂಗಡಿ ಬರ್ಬೇಕು ಗೈಸ್. ಬಂದು ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇರೆ ಲೆವೆಲ್ ಐತೆ ಬಿರಿಯಾನಿ ಮಾತ್ರ, ಸಕ್ಕತ್ತಾಗೈತೆ. ನಾನು ಯಾವುದೇ ವಿಡಿಯೋ ಮಾಡೋಕೆ ಹೋದ್ರು ಇಷ್ಟು ತಿನ್ನಲ್ಲ ಗೈಸ್, ಅಷ್ಟು ಸಕ್ಕತ್ತಾಗೈತೆ ಈ ಬಿರಿಯಾನಿ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟಿದ್ದೀನಿ. ಆಹಾ ಇವಾಗ ಇಲ್ಲೇ ಮಾಡಿರೋ ಸ್ಪೆಷಲ್ ಕಬಾಬು. ಇದೇನಂದರೆ ಇವರು ಅಂಗಡಿಲಿ ತಗೊಂಬರೋ ಮಸಾಲೆ ಐಟಮ್ನೆಲ್ಲ ಹಾಕೋದೇ ಇಲ್ಲ, ಅಂದರೆ ಈ ಕಬಾಬ್ ಪೌಡ್ರ್ ಆಗಿರ್ಬೋದು ಇವೆಲ್ಲ ಬಳಸೋದೇ ಇಲ್ಲ. ಇವರೇ ಮಸಾಲೆ ಮಾಡಿ ಅದರಲ್ಲಿ ಮಾಡೋವಂಥ ಕಬಾಬು, ಸ್ಪೆಷಲ್ ಕಬಾಬ್. ನೋಡೋಕ್ಕೆ ಸಖತ್ತಾಗಿ ಬೆಂದೈತೆ, ಟ್ರೈ ಮಾಡೋಣ ಇವಾಗ. ಗೈಸ್ ಕಿತ್ತೇಟ್ಗೆ ಹಂಗೆ ಬರುತ್ತೆ ಬಾಯಿಗೆ ನಿಮಗೆ. ಅಂದರೆ ಚಿಕನ್ ಎಷ್ಟು ಬೆಂದಿದೆ ಅನ್ನೋದು ತೋರಿಸುತ್ತೆ, ಪ್ಲಸ್ಸು ಜ್ಯೂಸಿನೆಸ್ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಸಖತ್ತಾಗಿದೆ ಸಾಫ್ಟಾಗಿ ಅಂತ. ಈ ಹೋಟ್ಲಿಗೆ ಇಲ್ಲಿ ಅಕ್ಕಪಕ್ಕ ಕೆಲಸ ಮಾಡೋವಂಥವ್ರು ಮತ್ತು ಈ ಅಕ್ಕಪಕ್ಕ ಊರಿಂದ ಇವನು ಹೋಟ್ಲು ಕ್ರಿಯೇಟ್ ಅಂದರೆ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಾಯ್ತಿದ್ದಂಗೆ ನಮ್ಮ ಥರ ಬಿರಿಯಾನಿ ಲೆವರ್ಗಳೆಲ್ಲ ಬಂದು ಟೇಸ್ಟ್ ಮಾಡ್ತಾರೆ. ಆಗಲೇ ಅವ್ನು ಸ್ಟಾರ್ಟ್ ಮಾಡಿ 3 ದಿನ ಆಗೈತೆ ಗೈಸ್, ನಾನು ಬರೋದು ಲೇಟ್ ಆಯಿತು. ಪ್ರತಿದಿನವೂ 7ರಿಂದ 10 kg ಅಂದರೆ ಫ್ರೆಶ್ ಬಿರಿಯಾನಿ ಮಾಡೋದು. ಇವಾಗ 12 ಗಂಟೆ ಸ್ಟಾರ್ಟ್ ಮಾಡ್ತಾನೆ, 2 ಗಂಟೆ ಖಾಲಿ ಆಗುತ್ತೆ. ತಿರ್ಗಿ 2:30ಗೆ ಇನ್ನೊಂದು ಸೆಟ್ ಬಿರಿಯಾನಿ ಮಾಡ್ತಾನೆ, 5 ಗಂಟೆ ಖಾಲಿ ಆಗುತ್ತೆ, ಕ್ಲೋಸ್ ಮಾಡ್ತಾನೆ. ಇದೇ ಥರ ಇವನು ಮೊದಲು ಈ ಕ್ಯಾಂಟೀನಲ್ಲೆಲ್ಲ ಮಾಡ್ತಿದ್ನಲ್ಲ, ಅವೆಲ್ಲ ಲಿಮಿಟೆಡ್ ಆರ್ಡ್ರ್ ಬರೋವು. ಇವಾಗೆಲ್ಲ ನಿಮಗೆ ಬಲ್ಕಲ್ಲಿ ಬೇಕಂದ್ರೆ ಆರ್ಡ್ರ್ ತಗೊತಾರೆ, ಇವರೇ ಬಂದು ರೆಡಿ ಮಾಡಿಕೊಡ್ತಾರೆ. ನೀವು ಬಂದು ಟೇಸ್ಟ್ ಮಾಡ್ಬೋದು, ಟೇಸ್ಟ್ ಮಾಡಿ ನೀವು ಆರ್ಡ್ರ್ ಕೊಡ್ಬೋದು ಗೈಸ್. ಓಕೆ ಗೈಸ್, ಓವರಾಲ್ ಆಗಿ ಹೇಳ್ಬೇಕು ಅಂದರೆ ಬಿರಿಯಾನಿ ಮಾತ್ರ ಅಲ್ಟಿಮೇಟು. ನೀವು ಯಾವಾಗಾದರೂ ಮಸ್ಟ್ ಆ್ಯಂಡ್ ಶುಡ್ ಈ ಸೈಡ್ ಬಂದಾಗ ಬಿರಿಯಾನಿನ ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ಬಂದಾಗ ಮಸ್ಟ್ ಆ್ಯಂಡ್ ಶುಡ್ ಬಿರಿಯಾನಿನ ಟ್ರೈ ಮಾಡಿ. ಇವಾಗ ನಮ್ಮ ವೆಂಕಟೇಶ ತಿಂತವನೆ, ಅವನ ತೋರಿಸ್ತೀನಿ ಅವನು ಯಾವ ಥರ ಟ್ರೈ ಮಾಡ್ತಾನೆ ಅದನ್ನ. ಸೂಪರ್ ಐತೆ ಗಾಜ್, ಬಿಸಿ ಐತೆ, ಸುಡ್ತಾ ಐತೆ, ಬಾಯಿಗೆ ಆಗ್ತಿಲ್ಲ. 1 ನಿಮಿಷ ಆರ್ಸ್ಕೊಂಡು ಇನ್ನೊಂದು ತಿನ್ಬಿಟ್ಟು ಹೇಳ್ತೀನಿ.
ಸೂಪರ್ ಆಗೈತೆ ಸರ್. ಅನ್ನ ಎಲ್ಲ ಸಕ್ಕದಾಗ ಬೆಂದೈತೆ. ಚಿಕನ್ ಪೀಸು ಸಕ್ಕದಾಗ ಹಾಕೊಂಡು ಕೊಟ್ಟವ್ರೆ. ನೋಡಿದ್ರೆ ಚಿಕನ್ ಪೀಸ್ ಎಲ್ಲ ಕ್ವಾಂಟಿಟಿ ಎಲ್ಲ ಚೆನ್ನಾಗೇ ಕೊಟ್ಟವ್ರೆ ಒಂದು ಬಿರಿಯಾನಿಗೆ. ಸಕ್ಕದಾಗೈತೆ ಗೈಸ್. ನೀವು ಒಂದ್ಸತಿ ಬಂದು ಟ್ರೈ ಮಾಡಿ, ಚೆನ್ನಾಗೈತೆ. ಗೈಸ್ ಫೈನಲ್ ಆಗಿ ಬಿರಿಯಾನಿ ಟ್ರೈ ಮಾಡಿದಾಯ್ತು. ಬಿರಿಯಾನಿ ಮಾತ್ರ ಸೂಪರ್ ಆಗೈತೆ ಗೈಸ್. ನಮ್ಮ ಭಯ್ಯವ್ನ ಕೇಳಿ, ಅವ್ರು ಇವಾಗ ಇಷ್ಟೋದ್ರು ಟ್ರೈ ಮಾಡವ್ರೆ. ಭಾಳ ಟೇಸ್ಟ್ ಐತೆ, ಒಳ್ಳೆ ಟೇಸ್ಟ್ ಕೊಡ್ತಾರೆ, ತಿನ್ಬೋದು. ಬನ್ನಿ ಟ್ರೈ ಮಾಡಿ ನೀವು. ಇಸ್ಮಾಯಿಲ್ ಬಿರಿಯಾನಿ ಗೈಸ್ ಇವಾಗ ನಮ್ಮ ಜೊತೆ ನಮ್ಮ ಇಸ್ಮಾಯಿಲ್ ಅವನ್ ಗೈಸ್. ಫೈನಲ್ ಆಗಿ ಸರ್ ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಗೈಸ್. ಏನು ಸಗದ ಮಾಡೋನ್ ಗೊತ್ತಾ? ಹೆಂಗ್ ಮಚ್ಚ ಇವೆಲ್ಲ ಹೆಂಗ್ ಮಾಡ್ದೆ? ಕಲ್ತಿರತ್ ಮಾಡ್ದು. ಗೈಸ್ ನೀವು ಅಷ್ಟೇ ಮಸ್ಟ್ ಅಂಡ್ ಶುಡ್ ಈ ಸೈಡ್ ಬಂದಾಗ ಮಿಸ್ ಮಾಡ್ದಂಗೆ ಕಂಪಲ್ಸರಿ ಇಲ್ಲಿ ಬನ್ನಿ ಗೈಸ್. ಸಕ್ಕದಾಗಿದೆ ಬಿರಿಯಾನಿ. ಇಸ್ಮಾಯಿಲ್ ಸೂಪರ್ ಸಕ್ಕದಾಗಿ ಮಾಡಿದೆ ಬಿರಿಯಾನಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಯಾರಾದರೂ ಬಂದರೆ ಇಲ್ಲಿ ನೋಡ್ಬೋದು, ಸನ್ವೀಕ್ ಅಂತ ಐತೆ, ಅದ್ರ ಆಪೋಸಿಟಲ್ಲೇ ಇವ್ರು ಬಿರಿಯಾನಿ ಅಂಗಡಿ ಇರೋದು. ನೀವು ಬಂದಾಗ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಗೈಸ್. ನಮಗೆ ಇದನ್ನ ರೆಫರ್ ಮಾಡಿದ್ರಿಂದ ಬಂದು ಟ್ರೈ ಮಾಡಿದ್ದು. ನಮ್ಮ ಹುಡುಗಾನೆ ಅಂತ ಗೊತ್ತಾದ್ಮೇಲೆ ಇನ್ನೂ ಖುಷಿ ಆಗೋಯ್ತು ಗೈಸ್. ಸಕ್ಕದಾಗಿದೆ ಬಿರಿಯಾನಿ. ಬಂದು ಟ್ರೈ ಮಾಡಿ ಗೈಸ್. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ